ಏನ್ ಹೇಳ್ತಾ ಇದೀಯ ಗೋವಿಂದು? ಹೂ ಮದರ್ ಇಂಡಿಯಾ, ಆ ಗಿರಿ ಬಿರುಗಾಳಿ ತರ ಬಂದು ಬಾರೆ ಕನಕ ಅಂತ ಹೇಳಿ ಕೈ ಹಿಡಿದು ದರ್ದರ ಅಂತ ಹೇಳ್ಕೊಂಡೆ ಹೋದ. ನನ್ನ ಹೆಂಡತಿ ಲಕ್ಷ್ಮಿ, ನಾನು ಒಂದಿನಾನು ಅವಳನ್ನ ಆತರ ಹೇಳ್ಕೊಂಡೋಗಿಲ್ಲ ಅಂತೀನಿ. ಅಷ್ಟೊಂದು ಸದ್ರ ಬಂತ ಅವನಿಗೆ? ಅಲ್ಲ ಕಣೋ, ನೀನೇನ್ ಮಾಡ್ತಿದ್ದೆ? ಕೇಳ್ಬೇಕಿತ್ತು ತಾನೆ ಎಲ್ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಕೇಳ್ದೆ ಕಣಮ್ಮ, ನನ್ನೇ ದುರ್ಗುಟ್ಕೊಂಡು ನೋಡ್ತಾನೆ. ಇವಳು ಕೇಳಿದ್ಲು, ಕೆಲ್ಸ ಇರೋ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗೇ ಬಿಟ್ಟ. ಎಂತ ಕೆಲ್ಸ ಆಗೋಯ್ತು? ಏ ಲಕ್ಷ್ಮಿ, ಆ ಗಿರಿ ಕನಕನ ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತೇನೆ ನಿಂಗೆ? ನನಗೇನತ್ತೆ ಗೊತ್ತು? ನಿಮ್ ಮಗನ ಗುಂಡ್ಕಲ್ ಹಾಗೆ ನಿಂತಿದ್ರಲ್ಲ, ಅವರನ್ನೇ ಕೇಳಿ. ಆ ಗಿರಿ ಮನೆಯವರು ಅಂದ್ರೆ ನಿನಗೆ ಕಾಸ ಕಾಸ ಅಲ್ವಾ? ಅವ್ರಿಗೇನಾದ್ರು ಅಂದ್ರೆ ನಿನ್ ಕರಳು ಚುರುಕ್ಕನತ್ತೆ. ಅವ್ರೇನ್ ಪಿತ್ತೂರಿ ಮಾಡ್ತಿದ್ದಾರೆ ಅಂತ ನಿನಗ್ ಚೆನ್ನಾಗಿ ಗೊತ್ತಿರತ್ತೆ. ಅತ್ತೆ, ಏನ್ ಹೀಗ್ ಮಾತಾಡ್ತಾ ಇದ್ದೀರಾ? ನನ್ಗೆಲ್ಲ ಗೊತ್ತು ಕಣೆ. ನಿಜ ಹೇಳು, ಆ ಚೆಲುವ ಶಾರದಾ ಸೇರ್ಕೊಂಡು ಗಿರಿನ ಕನಕನ್ ಕಟ್ಟೋ ಪಿತ್ತೂರಿ ನಡೆಸ್ತಾ ಇದ್ದಾರಾ? ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ಹೌದು ಕಣೋ, ಈಗಾಗ್ಲೇ ಒಂದ್ಸಲಿ ರಾಧಾಂತ ಆಗಿದೆ. ಈ ಲಕ್ಷ್ಮಿನ್ ನೋಡೋ ನೆಪ ಇಟ್ಕೊಂಡು ಆ ಚೆಲುವನು ಶಾರದಾನು ಮನೆಗ್ ಬಂದಿದ್ರು, ಕನಕಿಗೂ ಗಿರಿಗೂ ಮದ್ವೆ ಮಾಡಿಸಿ ಅಂತ. ನಮ್ಮ ಮನೆಯವ್ರ ಹೆಸರು ಹೇಳ್ಕೊಂಡು ಮತ್ತೆ ಈ ವಿಷಯ ಮಾತಾಡೋದಿಕ್ಕೆ ಈ ಮನೆ ಹೊಸಲು ತುಳಿಬೇಡಿ ಅಂತ ಹೇಳಿ ಕಳ್ಸಿದ್ದೆ. ಓ, ಈಗ ಅರ್ಥ ಆಯ್ತು ಬಿಡಿ. ಅದಕ್ಕೆ ಆ ಗಿರಿ ಗೋವರ್ಧನ ಗಿರಿ ಎತ್ಕೊಂಡು ಹೋಗೋ ತರ ಹಾರ್ಕೊಂಡ್ ಬಂದು ಕನಕನ್ ಎಳ್ಕೊಂಡು ಹೋಗಿದ್ದು. ಆ ಚೆಲುವ ಶಾರದಾ ಕುಮ್ಮಕ್ಕಿಲ್ದೆ ಆ ಗಿರಿ ನಮ್ಮ ಮನೆ ಒಳಗಡೆ ನುಗ್ಗಿ ಕನಕನ್ ಕರ್ಕೊಂಡು ಹೋಗಕ್ಕಾಗತ್ತಾ? ಹೇಗಿದ್ರು ಕನಕ ದುಡಿತಾ ಇದ್ದಾಳೆ, ಅವಳನ್ನ ಮನೆ ಸೊಸೆ ಮಾಡ್ಕೊಂಡು ಅವಳ ಸಂಬಳನ ಲಪ್ಟಾಯಿಸ್ಬೇಕು ಅಂತ ಪ್ಲಾನ್ ಮಾಡಿರ್ಬೇಕು. ಸಾಕ್, ಸುಮ್ನೆ ಇರ್ರಿ. ಎಲ್ರೂ ನಿಮ್ ತರನೇ ಇರಲ್ಲ. ಈ ಲಪ್ಟಾಯಿಸೋ ಬುದ್ಧಿ ಎಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ. ಏ ಲಕ್ಷ್ಮಿ, ಮುಚ್ಚೆ ಬಾಯಿ. ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಜ್ಞಾನ ಇದೆಯೇನೆ ನಿಂಗೆ? ಯಾವನ್ಗೋಸ್ಕರ ಕಟ್ಕೊಂಡ್ ಗಂಡನ್ನ ಹೀಯಾಳಿಸ್ತೀಯ? ಅಮ್ಮ, ಅದು ಹೀನ್ ಸುಳಿ. ಈಗ ಕತ್ತರಿಸಿದ್ರೆ ಹೋಗತ್ತಾ? ಆ ಸಾವಿತ್ರಿ ಸತ್ತು ಗಂಡನೇ ಬದುಕಿಸ್ಕೊಂಡ್ಲು. ಈ ಮಾಡ್ರನ್ ಲಕ್ಷ್ಮಿ LIC ದುಡ್ಡುಗೋಸ್ಕರ ಇರೋ ಗಂಡನೇ ಯಾಮರಿಸ್ತಾಳೆ. ನೀವು ಮೊದಲು ಸತ್ಯವನಾಗಿ. ಸತ್ತ ಅಪ್ಪನ PF ದುಡ್ಡಲ್ಲಿ ಬಡ್ಡಿ ವ್ಯವಹಾರ ಮಾಡಕ್ ಹೊರಟಿದ್ದೀರಲ್ಲ, ನಿಮ್ಮಂತವ್ರಿಗೆ ಇನ್ನೊಬ್ರ ಬಗ್ಗೆ ಮಾತಾಡೋ ಹಕ್ಕಿರಲ್ಲ. ಈಗ ಮಾತಕ್ ಮಾತು ಬೆಳ್ಸಕ್ಕೇನ್ ಕಡಿಮೆ ಇಲ್ಲ ನೀನು. ಅಮ್ಮ, ಬಂದ್ಲು ನೋಡು ನಿನ್ನ ಕುಲಪುತ್ರಿ. ಲೇ ಕನಕ, ಎಲ್ಲೇ ಹಾಳಾಗೋಗಿದ್ದೆ? ಅಮ್ಮ, ಅದು ಗಿರಿ ಜೊತೆಗೆ ಹೋಗಿದ್ದೆ. ನಾಚಿಕೆ ಆಗಲ್ವೇ ನಿನಗೆ? ಬೆಳೆದಿರೋ ಹುಡುಗಿ ಯಾವನ್ ಜೊತೆಲೋ ಬೈಕಲ್ಲಿ ಸುತ್ತಾಡ್ಕೊಂಡು ಬರ್ತಾ ಇದೆಯಲ್ಲ, ನೋಡ್ದವ್ರು ಏನ್ ಅನ್ಕೋತಾರೆ ಅಂತ ಜ್ಞಾನ ಬೇಡ ನಿಂಗೆ? ಅಮ್ಮ, ಗಿರಿ ಬೇರೆ ಯಾರೋ ಅಲ್ಲ ಅಮ್ಮ, ಚೆಲ್ವ ಮಾವನ್ ಮಗ. ಓಹೋ, ಆ ಗಿರಿಗೇನ್ ಕೋಡ್ ಬಂದಿದ್ಯಾ? ಅವನೇನ್ ನಿನ್ ಸೋದರ ಮಾವನ ಇಲ್ಲ ನಂಟನ? ಅವನ್ ಜೊತೆ ನಿಂದೇನೆ ಸುತ್ತಾಟ? ನೀನೇನ್ ಎಳೆ ಮಗು ಅನ್ಕೊಂಡಿದ್ಯಾ? ಬೆಳೆದಿರೋ ಹುಡುಗಿ, ನಾಚಿಕೆ ಮಾನ ಮರ್ಯಾದೆ ಬೇಡ ನಿಂಗೆ? ಅಮ್ಮ, ಅದ್ ಹಾಗಲ್ಲ ಅಮ್ಮ. ಹೆಣ್ಣುಡುಗಿ ನೀನು, ಹದ್ದು ಬಸ್ತಲ್ಲಿರೋದನ್ನ ಕಲ್ತ್ಕೋ. ಆ ಚೆಲುವನ್ ಮನೆಯವ್ರನ್ನ ಎಲ್ಲಿಡ್ಬೇಕೋ ಅಲ್ಲಿಡು. ಮಾವ ಅನ್ಕೊಂಡು ಅವ್ರ ಜೊತೆ ಚಲ್ಲಾಟ ಆಡೋದನ್ನೆಲ್ಲ ಈಗ್ಲೇ ಬಿಟ್ಬಿಡು. ಈಗ ಜಾಸ್ತಿ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಒಳಗೋಗ್. ಏನತ್ತೆ ಇದು? ಕನಕನ್ನ ಇಷ್ಟು ನಿಕೃಷ್ಟವಾಗಿ ಬೈತಿದ್ದೀರಲ್ಲ, ಈಗಂತ ತಪ್ಪ ಅವಳು ಏನ್ ಮಾಡಿದ್ಲು? ಚೆಲ್ವಾ ಅಂಕಲು ಮಾವನ್ ಪ್ರಾಣ ಸ್ನೇಹಿತರು. ಮಾವ ಹೋದ್ಮೇಲೆ ನಮ್ಮನೆಗೋಸ್ಕರ ಅವರೆಷ್ಟೆಲ್ಲ ಒದ್ದಾಡಿದ್ದಾರೆ. ನೀವು ನೋಡಿದ್ರೆ ಅವ್ರನ್ನಿಷ್ಟು ಹೀನವಾಗಿ ಬೈತಿದ್ದೀರಲ್ಲ. ನೋಡು, ನಿನ್ನಿಂದಾನೇ ಕನಕ ಹಾಳಾಗಿರೋದು. ನೀನ್ ಕೊಡೋ ಕುಮ್ಮಕ್ಕಿಂದ ತಾನೇ ಅವಳಿಗೆ ಇಷ್ಟೊಂದು ಧೈರ್ಯ ಬಂದಿದೆ. ನೋಡು, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಚೆಲುವ ಅವ್ರ ಮನೆಗೆ ನಿಮ್ ಮಾವನವರು ಮಾಡ್ಬೇಕಾಗಿರೋ ಸಹಾಯ ಮಾಡಿದ್ದಾರೆ. ಅಮ್ಮ, ನನಗೇನೋ ಅಪ್ಪನ ಹತ್ರ 5 ಲಕ್ಷ ಸಾಲ ಮಾಡಿಸಿ ಅವ್ರ ಗಂಡ ಹೆಂಡ್ತಿನೇ ಮಜಾ ಮಾಡಿದ್ದಾರೆ ಅನ್ಸುತ್ತೆ. ಲೇ ಲಕ್ಷ್ಮಿ, ಇಲ್ಲಿ ವಿತಂಡವಾದ ಮಾಡೋ ಬದಲು ಅಲ್ಲಿ ಹೋಗಿ ಕನ್ಕಂಗ್ ಬುದ್ಧಿ ಹೇಳೋ. ಅವಳಿಗೆ ಬುದ್ಧಿ ಹೇಳ್ಬೇಕು. ಈ ರೀತಿ ಬುದ್ಧಿಗೆಟ್ಟವ್ರ ಮಾತ್ಗೆಲ್ಲ ತಲೆ ಕೆಡ್ಸ್ಕೋಬೇಡ ಅಂತ.
ಏನು ಸಾಯಕ್ ನನ್ ಗಾಡಿನೇ ಬೇಕು ಅಂತ ಹರಕೆ ಹೊತ್ತಿದ್ಯಾ? ಏಯ್ ಪೊರ್ಕೆ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಇಳಿ ಕೆಳಗೆ. ವಾಟ್? ಪೊರ್ಕೆನಾ? ಹೂ ಕಣೆ, ಇಳಿಯ ಕೆಳಗೆ. ಯಾಕೋ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ನನ್ನನ್ನೇ ಸಿಂಗುಲರ್ ಅಲ್ಲಿ ಮಾತಾಡ್ಸ್ತೀಯಾ? ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ಓಹೋ, ಮರ್ಯಾದೆ ಕೊಡ್ಬೇಕಾ? ಕಾಲ ಮುಕ್ಕಾಲ ನಿನಗೆಂತ ಮರ್ಯಾದೆ? ಈ ತರ ಮರ್ಯಾದೆ ಕೊಟ್ರೆ ಸಾಕಾ? ಏಯ್, ಮರ್ಯಾದೆ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಬಾರ್ದು, ಇಲ್ಲಿಂದ ಬರ್ಬೇಕು. ನಿನಗ ಯೋಗ್ಯತೆ ಎಲ್ಲೇ ಇದೆ, ಇಳಿಯ ಕೆಳಗೆ. ಯಾಕೋ ತಿಂದ ಹೆಚ್ಚಾಗಿದ್ಯಾ? ಯಾರಿಗೋ ತಲೆ ಹೊಡೆದು ದುಡ್ಡು ತಿಂದು ಕೊಬ್ಬೆಚ್ಚಾಗಿರೋದು ನಿನಗೆ, ನನಗಲ್ಲ. ಇಳಿಯ ಕೆಳಗೆ. ಏನು ರೋಡಲ್ಲಿ ರೌಡಿಸಂ ಮಾಡ್ತೀಯಾ? ಮತ್ತೆ ಅದ್ ಯಾರೋ ಪುಡಿ ನನ್ ಮಕ್ಕಳನ್ನ ಕರ್ಕೊಂಬಂದ್ ನಮ್ ಕಣ್ಕಿಗೆ ಕಿರ್ಕೊಳ ಕೊಡ್ತೀಯಂತೆ. ಓಹೋ, ಆ ಕನ್ಕನ್ ನಾಯಿ ನೀನು. ಅವಳು ಚೂ ಬಿಟ್ಟಿದ್ದಾಳ ನಿನ್ನ? ಅವಳು ಹೇಳದ್ನೆಲ್ಲ ಕೇಳ್ಕೊಂಡು ಬಾಲ ಅಲ್ಲಾಡ್ಸ್ಕೊಂಡು ಇಲ್ಲಿ ಬೊಗಳಕ್ ಬಂದಿದ್ಯಾ? ಏಯ್, ಬೊಗಳೋದಲ್ವೇ, ನಿನ್ನ ಅಟ್ಟ ಹಾಸನ ಮಟ್ಟ ಹಾಕಕ್ ಬಂದಿದೀನಿ. ಏನ್ ಅನ್ಕೊಂಡಿದ್ಯಾ ನೀನು? ಅವಳಿಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅನ್ಕೊಂಡಿದ್ಯಾ? ಅವಳನ್ನೇನ್ ಅಬೇ ಬರಿ ಅನ್ಕೊಂಡಿದ್ಯಾ? ನೀನ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ಕೊಂಡಿದ್ದೇನೆ. ಹಲೋ, ಬರೀ ಅನ್ಕೊಂಡಿಲ್ಲ, ಮಾಡ್ ತೋರ್ಸಿದೀನಿ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡ, ಮುಂದೇನು ಮಾಡ್ ತೋರಿಸ್ತೀನಿ. ಅದೆಲ್ಲ ನಡೆಯಲ್ಲ ಬಿಡೆ. ನಾನೇನ್ ಅಲ್ಲಿವರೆಗೂ ಬಳೆ ತಟ್ಕೊಂಡ್ ನಿಂತ್ಕೊಂಡಿರ್ತೀನ? ನಮ್ ಕಣ್ಕಿಗೆ ನಾನ್ ನೆರಳಾಗಿರ್ತೀನಿ. ಅವಳಿಗೇನಾದ್ರೂ ನೀನ್ ಮಾಡಿದ್ರೆ ನಿನ್ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡು. ಏಯ್, ಏನೋ ಹೆದರ್ಸ್ತೀಯನೋ? ಏನೋ ಮಾಡ್ತೀಯಾ? ಹೇಳಲ್ಲ, ಮಾಡ್ ತೋರಿಸ್ತೀನಿ. ಏಯ್ ಹೋಗೊಲ್ಲೋ, ನೀವೆಲ್ಲ ನಂಗ್ ಲೆಕ್ಕನೇ ಅಲ್ಲ. ನಾನೇನೇ ಮಾಡಿದ್ರು ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ತಪ್ಪು ಮಾಡ್ರೋ ನಿನಗೆ ಎಷ್ಟು ದಿಮಾಕ್ ಇರ್ಬೇಕಂದ್ರೆ ಇನ್ ನನಗೆ ಎಷ್ಟು ದಿಮಾಕ್ ಇರ್ಬೇಡ. ನನಗೇನಾದ್ರೂ ಕೋಪ ಬಂತು ಅಂದ್ರೆ ಕೋಪ ಬಂದ್ರೆ ಏನೋ ಮಾಡ್ತೀಯಾ? ನನ್ನಿಷ್ಟ ಬಂದಂಗ್ ನಾನ್ ಮಾಡ್ತೀನಿ. ನೀನ್ ಯಾವನೋ ಕೇಳಕ್ಕೆ? ನೀನೇನ್ ಅವಳು ಅಣ್ಣನ ತಮ್ಮನ ಇಲ್ಲ ಬಾಡಿಗಾರ್ಡ? ಅಥವಾ ಏಯ್, ನಾಲ್ಗೆ ಬಿಗಿದ್ ಮಾತಾಡೆ. ನಮ್ ಕಣ್ಕಿ ಬಗ್ಗೆ ಏನಾದ್ರೂ ತಪ್ಪು ಮಾತಾಡಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ಏಯ್, ಸೀಳಿ ಖಾರ ತುಂಬಕ್ಕೆ ಅದೇನ್ ಉಪ್ಪಿನಕಾಯಿ ಹೋಳಲ್ಲ. ಬಸ್ಸು ಸರ್ಕಾರದ್ದು, ಅಂಡ್ ವಿ ಆರ್ ಪಬ್ಲಿಕ್. ನಾವ್ ಎಲ್ ಬೇಕಾದ್ರೂ ಹೋಗ್ಬೋದು, ಆ ಸ್ವಾತಂತ್ರ್ಯ ನಮ್ಗಿದೆ. ಜ್ಞಾನ ನೆಟ್ಟಿಗಿಟ್ಕೊಂಡು ಕೆಲಸ ಮಾಡುವಂತ ಕನ್ಕನ್ ಹೇಳೋದ್ ಬಿಟ್ಬಿಟ್ಟು ಎಲ್ ರೋಫ್ ಹಾಕಕ್ ಬಂದಿದ್ಯಾ? ಏಯ್, ಪಬ್ಲಿಕ್ ಪ್ರಾಪರ್ಟಿನ ಯೂಸ್ ಮಾಡೋ ಸ್ವತಂತ್ರ ಇದೆ, ಆದ್ರೆ ಮಿಸ್ ಯೂಸ್ ಮಾಡೋ ಸ್ವೇಚ್ಛೆ ಇರಲ್ಲ. ಪಬ್ಲಿಕ್ ನಲ್ಲಿ ಮರ್ಯಾದೆಯಿಂದ ನಡ್ಕೊಬೇಕು. ಇದು ಪಬ್ಲಿಕ್ ರೋಡು, ಇದು ಸರ್ಕಾರದ್ದು. ಇನ್ನಷ್ಟು ಉಚ್ಚೈಸಿ ಮಾತಾಡಿದ್ರು ನಾನ್ ಸುಮ್ನೆ ಇಲ್ವಾ? ನಿಂತರ ಸ್ವತಂತ್ರದ ಅಮಲು ನೆತ್ತಿಗೇರಿದ್ರೆ ತಗದ್ ಎರಡು ಕಪಾಲಕ್ಕೆ ಬಾರಿಸ್ತಿದ್ದೆ. ಏನೋ ನನ್ ಕಪಾಳಕ್ಕೆ ಬಾರಿಸ್ತೀಯಾ? ನಿನ್ನ ಏಯ್, ನನ್ ಮೇಲೆ ಕೈ ಮಾಡ್ತೀಯ? ನನ್ಗೆ ಚಾಲೆಂಜ್ ಆಗ್ತೇನೆ? ಹೆಣ್ಮಗಳು ನಾಳೆ ಮದ್ವೆ ಆಗೋಳು ಹ್ಯಾಂಡಿಕ್ಯಾಪ್ ಮಾಡಬಾರ್ದು ಅಂತ ಸುಮ್ನೆ ಬಿಡ್ತಾ ಇದೀನಿ. ಇಲ್ಲ ಅಂದಿದ್ರೆ ನಿನ್ ಕೈ ಕಿತ್ ಬಿಸಾಕ್ತಿದೆ. ನನ್ಗೂ ಆವೇಶ ರೋಷ ಎಲ್ಲ ಇದೆ. ಸುಮ್ನೆ ನನ್ನ ಕೆಣಕ್ದೆ ತೆಪ್ಪಗಿರೋದ್ ಕಲ್ತ್ಕೋ. ಇನ್ನೊಂದ್ಸತಿ ಕಣ್ಕಿ ತಂಟೆಗೆ ಏನಾದ್ರೂ ಬಂದ್ರೆ ನಾನ್ ಮನುಷ್ಯನಾಗೆ ಇರಲ್ಲ. ನೆಮ್ಮದಿ ಮರ್ಯಾದೆಯಿಂದ ಇರೋದ್ ಕಲ್ತ್ಕೋ. ಹೋಗ್. ನನ್ ಎದುರಿಗೆ ನಿಂತು ಕಿರ್ಚಾಡಿದಲ್ದೆ ನನ್ನ ಮೈ ಮುಟ್ಟೋ ಧೈರ್ಯನಾ ನಿನ್ಗೆ? ಇಲ್ಲಿ ತನಕ ಯಾವ ಗಂಡು ಪ್ರಾಣಿನೂ ನನ್ನ ಮೈ ಮುಟ್ಟಿರ್ಲಿಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ. ಅವತ್ ನನ್ ವಿಡಿಯೋ ತೆಗ್ದು ಫೋರ್ಟ್ ಕಟ್ಕಟೆಯಲ್ಲಿ ನಿಲ್ಸ್ದಾಗ್ಲೇ ನಿನಗೊಂದು ಗತಿ ಕಾಣಿಸ್ಬೇಕಿತ್ತು. ನೋ, ಹಿಸ್ಟ್ರಿ ಶುಡಂಟ್ ರಿಪೀಟ್. ಏಯ್, ನೀನ್ ಹೇಳ್ದ ಹಾಗೆ ಖಂಡಿತ ನೀನ್ ಮನುಷ್ಯನಾಗಿರ್ಬಾರ್ದು. ಇರಕ್ ನಾನ್ ಬಿಡಲ್ಲ.
ಏನ್ ಸರ್ ಎಲ್ಲ ರೋಡ್ಗೆ ಅಡ್ಡ ನಿಂತೀರಾ? ಹಲೋ, ನೀವು ಗ್ರೇಟ್ ಹೀರೋ ಅಲ್ವಾ? ಇದಕ್ಕೆಲ್ಲ ಯಾಕೆ ಕೇರ್ ಮಾಡ್ತೀರಾ? ಗಾಡಿ ನಂಗೆ ಸುಯ್ ಅಂತ ಆರಿಸ್ಕೊಂಡು ಹೋಗ್ಬೋದಲ್ಲ. ಏನ್ ತಮಾಷೆ ಮಾಡ್ತಾ ಇರಾ ಸರ್? ಸ್ವಲ್ಪ ದಾರಿ ಬಿಡಿ, ನಾ ಅರ್ಜೆಂಟಾಗಿ ಎಲ್ಲಿಗೂ ಹೋಗ್ಬೇಕು. ಮಚ್ಚೆ, ಪಾಪ ಸಾಹೇಬ್ರು ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕಂತೆ, ಬೇಗ ಏನಾದ್ರು ಕೊಟ್ಟು ಕಳ್ಸೋಣ ಕಣ. ಯಾರೀ ನೀವು? ಲೇ ಮರಿ, ಒಂಟಿ ಹುಡುಗಿ ಸಿಕ್ಕರೆ ರೋಡ್ನಲ್ಲಿ ಅಡ್ಡ ಹಾಕಿ ಚಮಕಾಯಿಸ್ತಿಯಂತೆ. ಯಾಕೆ, ಹೆಂಗೈತೆ ಮೈಗೆ? ಏಯ್, ಬಾಯಿಗೆ ಬಂದಂಗ ರಪ್ಪ ಆಗ್ತಂದೆ. ಅಷ್ಟಾಗಿದ್ರೆ ಓಕೆ, ಹುಡುಗಿ ಮೇಲೆ ಕೈ ಹಾಕೋದು ಯಾಕೆ? ಅಷ್ಟೊಂದು ಕೊಬ್ಬ ನಿನ್ಗೆ? ಮಚ್ಚೆ, ಏನ್ರ ಮಕ ನೋಡ್ತಾ ಇದ್ದೀರಾ? ಅಯ್ಯತ್ತದಕ್ರ ನನ್ನ ಮಗನ್ಗೆ ನನ್ನ ಮಗನೇ ಹುಡುಗಿರ್ ಕೈ ಹಿಡ್ಕೊಂತಿರುತ್ಯಾ? ಲೇ ಮಚ್ಚೆ, ಕೊಟ್ಟಿರೋ ಮಾಂಜಕ್ಕೆ ಶೇಪೆ ಚೇಂಜ್ ಆಗ್ಬಿಟ್ಟೈತೆ. ಜೀವನ ಇರೋ ಗಂಟ ಭಿಕ್ಷೆ ಬೇಡ್ಕೊಂಡ್ ಬಿದ್ದಿರ್ಬೇಕು ನನ್ನ ಮಗ. ಐ ಬರ. ಕನಕ, ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ? ನೀವೇ ನೋಡಿದ್ರಲ್ಲ ಅಮ್ಮ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅಂತ. ಎಷ್ಟೇ ಆಗ್ಲಿ ಅಮ್ಮ ಅಲ್ವಾ, ಏನೋ ಒಂದ್ ಮಾತು ಅಂದಿದ್ದಾರೆ ಅನ್ಕೊಂಡ್ ಮರ್ತು ಬಿಡು. ಅಮ್ಮಂಗ್ ನನ್ನನ್ ಬೈಯೋ ಹಾಕಿದೆ, ನನ್ನನ್ ದಂಡ್ಸೋ ಹಾಕಿದೆ. ಇಲ್ಲ ಅಂತ ನಾ ಹೇಳ್ತಿಲ್ಲ ಅದಕ್ಕೆ, ಆದ್ರೆ ನನ್ ತಪ್ಪು ಮಾಡಿರ್ದಿದ್ರು ನನ್ನ ಅಪರಾಧಿ ಸ್ಥಾನ ನಿಲ್ಸ್ಬಿಟ್ರಲ್ಲ ಅಂತ ಮನ್ಸಿಗೆ ತುಂಬಾ ನೋವಾಗ್ತಿದೆ. ನಿಜ ಕನಕ, ನನಗೆ ಅರ್ಥ ಆಗತ್ತೆ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅವರು ಹಾಗೆ ಮಾತಾಡಬಾರ್ದಾಗಿತ್ತು. ಬೇರೆ ಯಾರೋ ಹೀಗೆ ಅಂದಿದ್ರೆ ನನಗೆ ನೋವು ಆಗ್ತಿರ್ಲಿಲ್ಲ ಅದಕ್ಕೆ. ಆದ್ರೆ ಅಮ್ಮ ಹೀಗೆಲ್ಲ ಮಾತಾಡಿದಾರಲ್ಲ ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ಹೊತ್ತು ಹೆತ್ತು ಸಾಕಿದ ಮಗಳ ಮೇಲೆ ಇದ್ದಿದ್ದ ಪ್ರೀತಿ ನಂಬಿಕೆ ಎಲ್ಲ ಒಂದೇ ಕ್ಷಣದಲ್ಲಿ ಆವಿ ಆಗೋಯ್ತಾ? ಇವರು ನನ್ನ ಅಮ್ಮನ ಅಂತ ನನಗೆ ಅನ್ನಿಸ್ತಿದೆ. ನೀನ್ ಅವ್ರ ಮಗಳಲ್ಲ ಅಂತ ಗೊತ್ತಾದ ಮರುಕ್ಷಣನೆ ಮತ್ತೆ ಬದಲಾಗ್ಬಿಟ್ಟಿದ್ದಾರೆ ಕನಕ. ಅವ್ರು ನಿನ್ ತಾಯಿಯಾಗಿ ಉಳ್ದಿಲ್ಲ ಅಂತ ನಾನಿನ್ ಹೇಗೆ ಹೇಳಲಿ? ನೀವೇ ಹೇಳಿ ಅದಕ್ಕೆ. ನಾನು ಏನ್ ತಪ್ಪು ಮಾಡಿದ್ದೀನಿ? ಗಿರಿ ಜೊತೆ ಹೋಗಿದೆ ತಪ್ಪ? ಗಿರಿ ಮನೆಗೆ ಹೊಸಬಾನ ಅಥವಾ ಗಿರಿ ಅಷ್ಟು ಕೆಟ್ಟ ಹುಡುಗನ ಅದಕ್ಕೆ? ಅವ್ನು ನನಗೊಬ್ಬ ಒಳ್ಳೆ ಸ್ನೇಹಿತ ಅಷ್ಟೇ. ಅವನಿಗ ಯಾವ ಕೆಟ್ಟ ಭಾವನೆನೂ ಇಲ್ಲ ಅದಕ್ಕೆ. ಅಲ್ಲ, ಚೆಲ್ವ ಮಾವ, ಶಾರದತ್ತೆ ಇವರೆಲ್ಲ ಹೊರಗ್ನವ್ರ ಅದಕ್ಕೆ. ಅಮ್ಮ ಯಾಕಷ್ಟು ಕೀಳಾಗಿ ಮಾತಾಡ್ಬೇಕು ಅವ್ರ ಬಗ್ಗೆ ಹೇಳಿ? ಕನಕ, ಹೋಗ್ಲಿ ಬಿಡು. ಇದಕ್ಕೆಲ್ಲ ಯಾಕಿಷ್ಟೊಂದು ಅಪ್ಸೆಟ್ ಆಗ್ತೀಯಾ? ಇಲ್ಲ ಅದಕ್ಕೆ, ಅಮ್ಮ ಯಾವತ್ತೂ ಹೀಗೆ ನಡ್ಕೊಂಡವ್ರಲ್ಲ. ಅವ್ರು ಯಾಕೆ ಹೀಗೆ ಬದಲಾಗಿದ್ದಾರೆ, ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅಂತ ನನಗೊಂಚೂರು ಅರ್ಥ ಆಗ್ತಿಲ್ಲ ಅದಕ್ಕೆ. ನಾನು ತಪ್ಪು ಮಾಡಿದ್ದೀನಿ. ಈ ಮನೆ ಹೊಸಲು ದಾಟಿರೋ ಹುಡುಗಿ ಅನ್ನೋ ತರ ಮಾತಾಡ್ಬಿಟ್ರಲ್ಲ. ಅಮ್ಮನ ನಂಬಿಕೆ ಕಳ್ಕೊಂಡ್ಮೇಲೆ ನನ್ ಮತ್ತೆ ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ ಅದಕ್ಕೆ?
ನನಗೆ ತುಂಬಾ ಸಂಕಟ ಆಗ್ತದೆ ಅದಕ್ಕೆ. ಕನಕ ನೋಡು, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಅತ್ತೆಗೆ ಯಾಕೋ ಮನಸ್ಸು ಸರಿ ಇಲ್ಲ, ಜೊತೆಗೆ BP ಬೇರೆ ಜಾಸ್ತಿ ಆಗಿದೆ. ಅದು ಅಲ್ಲದೆ ಗಿರಿ ನಿನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋದ್ನಲ್ಲ, ಅದಕ್ಕೆ ಹಾಗಂದಿದಾರಷ್ಟೆ. ಎಷ್ಟೇ ಆಗಲಿ ನೀನು ಹೆಣ್ಣು ಮಗಳು, ಅಪ್ಪ ಇಲ್ಲದೆ ಇರೋಳು. 4 ಜನ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಅನ್ನೋ ಕಾಳಜಿ ಅಮ್ಮನಿಗಿರುತ್ತೆ ತಾನೆ. ಇದ್ರ ಜೊತೆಗೆ ಅಮ್ಮನಿಗೆ ನಿಮ್ಮ ಅಣ್ಣನೂ ಕಿವಿ ಊದಿರ್ತಾನೆ. ಅದಕ್ಕೆ ಅವರು ಅಷ್ಟು ಹೊರಟಾಗಿ ಮಾತಾಡಿರ್ತಾರೆ. ನೀನು ಇದನ್ನೆಲ್ಲ ಮನ್ಸು ಕಚ್ಕೋಬೇಡ. ಹಲೋ, ಏಯ್ ಕನಕ, ಆ ಗಿರಿ ಏನ್ ದೊಡ್ಡ ರೌಡಿನ ಅಥವಾ ಪಾಳೆಗಾರನ? ಪ್ರಿಯಾ? ಹಾ, ನಾನೇ ಪ್ರಿಯಾ ಮಾತಾಡ್ತಿರೋದು. ಆ ಗಿರಿನ ಕಳಿಸಿ ನನ್ ಮೇಲೆ ರೌಡಿಸಂ ಮಾಡಿಸ್ತೀಯೇನೆ? ಅವನ್ ಬಂದು ಹೆದರ್ಸಿದ್ರೆ ನಾನು ಹೆದರ್ಕೊಂಡ್ಬಿಡ್ಬೇಕಾ? ಆ ಗಿರಿನ ನನ್ ಮೇಲೆ ಎತ್ಕಟ್ತೀಯೇನೆ? ಆಯ್ಕೊಂಡು ತಿನ್ನೋನ್ ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಚಿನ್ನದ ಸ್ಪೂನ್ನ ಬಾಲ್ ಇಟ್ಕೊಂಡು ಬೆಳೆದವಳು ನಾನು. ನನಗೆ ಎಷ್ಟು ಕೊಬ್ಬಿರ್ಬೇಡ. ಏನೋ ನಾಯಿ ಥರ ನಿನ್ನ ಹಿಂದೆ ಅಲ್ಕೊಂಡು ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡು ಜೋಲ್ ಸುಡ್ಸ್ಕೊಂಡು ಬೊಗಳ್ತಾನೆ ಅಂತ ಸುಮ್ಮನಿದ್ದೆ. ನನ್ನ ಮೇಲೆ ಕೈ ಮಾಡೋಕೆ ಬರ್ತಾನೆ ಇಡಿಯಟ್. ಅವನಿಗೆ ನನ್ನ ಮೈ ಮುಟ್ಟೋಷ್ಟು ಧೈರ್ಯನ? ಅವನ್ನ ಛೂ ಬಿಟ್ಟು ಕಳಿಸಿದ ತಪ್ಪಿಗೆ ಇವತ್ತು ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ಗೊತ್ತಾ? ಏನಾಯ್ತು ಏನಾಯ್ತು ಗಿರಿಗೆ? ಏನಾಯ್ತಾ? ನಟ್ಟು ಬೋಲ್ಟು ಎಲ್ಲ ಲೂಸ್ ಮಾಡಿಸಿದ್ದೀನಿ. ಫುಲ್ ಬಾಡಿ ಶೇಪೇ ಔಟ್. ಅವ್ನು ಯಾವ ಹಾಸ್ಪಿಟ್ಲಿನ ICU ಇದ್ದಾನೋ ಅಥವಾ ಮಾರ್ಚುರಿಯಲ್ಲಿದ್ದಾನೋ ಅಂತ ಹೋಗಿ ಹುಡ್ಕು. ಅಕಸ್ಮಾತ್ ಉಳ್ಕೊಂಡ್ರೆ ಕೋಮಾದಲ್ಲೂ ಬೆಚ್ಚ ಬೀಳ್ಬೇಕು. ಹಾಗೆ ಮಾಡಿದ್ದೀನಿ. ಏನು ಮಾಡಿದ್ರಿ ಗಿರಿಗೆ? ಏನ್ ಮಾಡ್ಬೇಕು ಅದನ್ನೇ ಮಾಡಿದ್ದೀನಿ ಆಕಾಶ್. ನೀವ್ಯಾಕೆ ಎಷ್ಟು ಟೆನ್ಸ್ ಆಗ್ತಿದ್ದೀರಾ? ಮನುಷ್ಯ ನೀವು. ಆಕಾಶ್, ನೀವ್ ಯಾರನ್ನ ಬೈತಿದ್ದೀರಾ ಅಂತ ಗೊತ್ತು ತಾನೆ? ನಿಮ್ಮನ್ನೇ. ಮನುಷ್ಯತ್ವ ಬಿಟ್ಟು ಮೃಗದ ಹಾಗೆ ನಡ್ಕೋತಿದ್ದೀರಲ್ಲ. ನಿಮಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ನೀವು ಒಂದು ಹೆಣ್ಣಿನ ರೂಪದಲ್ಲಿರೋ ಬೀಸ್ಟ್ ನೀವು.